ಮಗಳು ಒಂದ್ ಆಸೆ ಇತ್ತು ಫ್ಲೈಟ್ ಅಲ್ಲಿ ಕುಣಿಸೋದು, ಅದಾಗಿಲ್ಲ ನನಗೆ ಕರ್ಕೊಂಡು ಹೋಗಕ್ಕೆ. ಹೆಂಗ್ ಸರ್ ಟ್ರಾನ್ಸ್ಪೋರ್ಟ್ ಮಾಡಿದ್ರಿ? ಅದೇ ಇನ್ನೊಂದು ರೀಲ್ ಹಾಕಿದಲ್ಲ, ಎಲ್ಲ ಟ್ರಾನ್ಸ್ಪೋರ್ಟ್ ಟ್ರಕ್ ಅಲ್ಲಿ ಬಂದು ಸರ್. 7-7 ಟ್ರಕ್ ಅಲ್ಲಿ ಬರ್ತದೆ, 7 ಟ್ರಕ್ ಅಲ್ಲಿ ಬರ್ತದೆ. ಮಿಲ್ಕ್ ಬಿಸ್ನೆಸ್ SLC ಆದ ತಕ್ಷಣ ನಾನು ಮಿಲ್ಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟೆ. ನಾನು SLC ಆಗದ ಸ್ಟಾರ್ಟ್ ಮಾಡಿದೆ. ಹಾಗೆ ನಾನೇ ಅಗ್ರಿಕಲ್ಚರ್ ಮಾಡ್ತಾ ಇದ್ದೆ. ನಂದೇ ಸ್ವಂತ ಟೊಮಾಟೊ, ನಂದೇ ಸ್ವಂತ ನಂದು ಎಲ್ಲ ನಾನೇ ಎಲ್ಲ ರೈತರು. ಹೌದೌದೌದು. ಹಸುಗಳದಾಯ್ತು. ಆದ ತಕ್ಷಣ ಅಪ್ಪ ತೀರೋಗ್ಬಿಟ್ರು. ಬಟ್ ಆಮೇಲೆ ಪೂರ್ತಿ ಮೈಂಡ್ ಫ್ಲಾಟ್ ಆಯ್ತು. ಅಪ್ಪನೋ ಇಲ್ಲ, ಅಮ್ಮನೋ ಇಲ್ಲ. ಸ್ನೇಹಿತರೆ ನಮಸ್ತೆ. ನಾನು ಇವಾಗ ಎಲ್ಲಿ ಬಂದಿದ್ದೀನಿ ಅಂದ್ರೆ, ಇಲ್ಲಿ ನೋಡ್ಬೋದು ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾದಲ್ಲಿ ಮಾಡಿರುವಂತಹ ಏನು ಅಂದ್ರೆ ಟೈಗರ್ ಹೀರೋ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು, ಅಂದ್ರೆ ಒಂದು ವಿಮಾನ ರೀತಿ, ಒಂದು ಏನು ಏರೋಪ್ಲೇನ್ ರೀತಿನ ಒಂದು ರೆಸ್ಟೋರೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾನು ಇವಾಗ ಅಲ್ಲಿದ್ದೀನಿ. ಇದು ಎಲ್ಲಿ ಬರುತ್ತೆ ಲೊಕೇಶನ್ ಅಂತ ನೀವು ಕೇಳೋದಾದ್ರೆ, ಇದೇ ಬನ್ನೇರುಘಟ್ಟ ರೋಡು. ಬನ್ನೇರುಘಟ್ಟ ಹೋಗುತ್ತೆ. 1 ಕಿಲೋಮೀಟರ್ ಹೋದ್ರೆ ನಿಮಗೆ ಬನ್ನೇರುಘಟ್ಟ ಬರುತ್ತೆ. ಇವಾಗ ಅದೇ ರೋಡಲ್ಲೇ ಇದ್ದೀನಿ. ಬನ್ನಿ ಒಂದು ಸ್ವಲ್ಪ ಈ ಕಡೆ. ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ. ವಿಮಾನ ಯಾವ ರೀತಿ ಇದೆ ಅದೇ ರೀತಿ ಇದೆ. ಬಟ್ ನನಗೆ ಜಾಸ್ತಿ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಗೊತ್ತಿಲ್ಲ. ಬನ್ನಿ, ಈಗ ಅವರ ಓನರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಕಾನ್ಸೆಪ್ಟ್ ಹೆಂಗೆ ಬಿಡ್ತು, ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳೋಣ. ಬನ್ನಿ ಸರ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ತಮ್ಮ ಹೆಸರು ಅಬ್ದುಲ್ ಅಲ್ಲ ಸರ್? ಅಬ್ದುಲ್ ಮತೀನ್. ಓಕೆ, ಏನ್ ಸರ್ ಇದು ಕಾನ್ಸೆಪ್ಟು? ಫಸ್ಟ್ ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ. ಏನಿಲ್ಲ, ಫ್ಲೈಟ್ ತಗೊಂಬಂದಿದ್ದೀನಿ. ಫ್ಲೈಟ್ ತಗೊಂಬಂದು ಇಲ್ಲಿ ಇಕ್ಕಿದೀವಿ. ಎಲ್ಲ ವಿಡಿಯೋ ಹೇಳ್ದಂಗೆ ಸೇಮ್ ಅದೇ ಕಾನ್ಸೆಪ್ಟ್. ಫ್ಯಾಮಿಲಿ ರೆಸ್ಟೋರೆಂಟ್, ಒಂದು ಕಂಪ್ಲೀಟ್ ಫ್ಯಾಮಿಲಿ ರೆಸ್ಟೋರೆಂಟ್. ವೆಜ್ ನಾನ್ ವೆಜ್ ಎರಡೂ ಇರ್ತದೆ ನಿಮ್ಗೆ ಇದರಲ್ಲಿ. ಎರಡೂ ಇರ್ತದೆ, ವೆಜ್ ನಾನ್ ವೆಜ್ ಎರಡೂ ಇರ್ತದೆ. ಅಂದ್ರೆ ಯಾಕೆ ಸರ್ ಇದು, ಅಂದ್ರೆ ಏರೋಪ್ಲೇನ್ ತಗೊಂಡ್ಬಂದಿಟ್ಟು ಯಾವ ರೀತಿ ರೆಸ್ಟೋರೆಂಟ್ ಯಾಕೆ ಮಾಡ್ಬೇಕು? ಎಲ್ಲಾರು ಒಂದು ಆಸೆ ಇರ್ತದಲ್ಲ ಸರ್. ಈಗ ಫ್ಲೈಟ್ ಅಲ್ಲಿ ಕೂತ್ಕೊಳ್ಬೇಕಂತ ಎಲ್ಲಾರು ಒಂದು ಆಸೆ ಐತೆ, ಕೂತ್ಕೊಳ್ಬೇಕಂತ. ಅದೊಂದು ಇದ್ ಮಾಡ್ತಾರ, ಅದಷ್ಟೇ. ಈಗ ಫಸ್ಟ್ ಒಂದು ವಿಡಿಯೋ ಹೇಳಿದೀನಿ, ನಮ್ಮ ಮಗಳು ಒಂದ್ ಆಸೆ ಇತ್ತು ಫ್ಲೈಟ್ ಅಲ್ಲಿ ಕುಣಿಸೋದು, ಅದಾಗಿಲ್ಲ ನನಗೆ ಕರ್ಕೊಂಡು ಹೋಗಕ್ಕೆ. ನನ್ನ ಬಿಸ್ನೆಸ್ ಅಲ್ಲಿ ಅಲ್ಲೇ ಹೋಗ್ತಾ ಇರ್ತೀನಿ. ಬಟ್ ನನ್ಗೆ ಅವಳು ಕರ್ಕೊಂಡು ಹೋಗಕ್ ಆಗಲ್ಲ. ಸುಮ್ನೆ ಮಜಾಕಿಲಿ ಹೇಳ್ದೆ ನಾನು, ಬಿಡಮ್ಮ ನಮ್ದೇ ಒಂದು ಫ್ಲೈಟ್ ಬರ್ತೈತೆ, ನಮ್ ಫ್ಲೈಟ್ ಅಲ್ಲಿ ಕೂತ್ಕೊಳ್ಳೋದಂತ ನೀನು ಅಂತ ಹೇಳ್ದೆ. ಅದೊಂದು ಸುಮ್ನೆ ಹಂಗೆ ರಿಸರ್ಚ್ ಮಾಡ್ತಾ ಇದ್ದೆ ಅದ್ರ ಬಗ್ಗೆ. ಫ್ಲೈಟ್ ಸಿಕ್ತು ನನ್ಗೆ. ಅಂದ್ರೆ ನಾನ್ ಕೇಳೋದೀಗ, ಇದು ಒರಿಜಿನಲ್ ಫ್ಲೈಟ್? ಹೌದು, ಒರಿಜಿನಲ್ ಫ್ಲೈಟ್. ಒರಿಜಿನಲ್ ಫ್ಲೈಟ್ ಅಂದ್ರೆ ಏನಾಗುತ್ತಾ ಸರ್, ಇದು ನಾನು ಒಂದ್ಸಲ ಒಂದು ಟ್ರಿಪ್ ಹೋಗಿದ್ದೆ ಗುಜರಾತ್ಗೆ ಹೋಗಿದ್ದೆ. ಅಹಮದಾಬಾದ್ ಅಲ್ಲಿ, ಅಲ್ಲಿಂದ ವಡೋದರಾ ಅಂತ ಐತೆ, ಹೈ ಫ್ಲೈ ರೆಸ್ಟೋರೆಂಟ್ ಅಂತ ಒಂದು ಅಲ್ಲಿ ಮಾಡಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಅವ್ರ ಹತ್ರ ಮಾತಾಡಿದೆ, ಓನರ್ ಹತ್ರ. ಸರ್, ಈ ತರ ಹೆಂಗೆ ಫ್ಲೈಟ್ ತಗೊಂಡ್ಬಂದ್ರಿ ನೀವು, ಏನೋ ಅಂದ್ರೆ ಅಲ್ಲಿ ರೆಸ್ಟೋರೆಂಟ್ ಇದೆಯಾ ಸರ್? ಅಲ್ಲಿ ಆಲ್ರೆಡಿ ರೆಸ್ಟೋರೆಂಟ್ ನಡೀತಾ ಇದೆ ವಡೋದರಾ ಅಲ್ಲಿ, ಗುಜರಾತ್ ವಡೋದರಾದಲ್ಲಿ. ಅಲ್ಲಿ ನಡೀತಾ ಐತೆ ಕೆಲಸ. ಅಲ್ಲಿ ಅವ್ರಿಗೆ ಹೋಗಿ ಹೇಳಿದೆ ನಾನು, ಈ ತರ ಫ್ಲೈಟ್ ರೆಸ್ಟೋರೆಂಟ್ ಮಾಡ್ಬೇಕಂತ ಇದೀನಿ ನಾನು. ಬಟ್ ಏನಾದ್ರು ಯೂನಿಕ್ ಆಗಿ ಇರ್ಬೇಕು, ನಮ್ ಕರ್ನಾಟಕದಲ್ಲಿ ಎಲ್ಲರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಹೇಳ್ದೆ ನಾನು. ಸರಿ, ಇದು ಎಲ್ಲ ಅವ್ರ ಅಡ್ರೆಸ್ ಹೇಳಿದ್ರು ನನ್ಗೆ. ಆ ಫ್ಲೈಟ್ ಓನರ್ ನನ್ಗೆಲ್ಲ ಹೇಳಿದ್ರು. ಸರಿ, ಅದೆಲ್ಲ ಆಯ್ತು. ತಿರ್ಗಿ ಆಮೇಲೆ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡ್ ಬಂದೆ. ಇದೆಲ್ಲ ಹೆಂಗ್ ಸರ್ ಟ್ರಾನ್ಸ್ಪೋರ್ಟ್ ಮಾಡಿದ್ರಿ? ಅದೇ ಇನ್ನೊಂದು ರೀಲ್ ಹಾಕಿದಲ್ಲ, ಎಲ್ಲ ಟ್ರಾನ್ಸ್ಪೋರ್ಟ್ ಟ್ರಕ್ ಅಲ್ಲಿ ಬಂದು ಸರ್. 7-7 ಟ್ರಕ್ ಅಲ್ಲಿ ಬರ್ತದೆ. 7 ಟ್ರಕ್ ಅಲ್ಲಿ ಬರ್ತದೆ. ಪಾರ್ಟ್ಸ್ ಅಲ್ಲೇ ಬರ್ತದೆ. ಎಲ್ಲಿಂದ ಬಂದಿರೋದು? ಇದು ಪುಣೆಯಿಂದ ಬಂದಿರೋದು. ಪುಣೆ ಅಂದ್ರೆ ಗುಜರಾತ್ ಆ ಕಡೆಯಿಂದಾನೆ ಬಂದಿರೋದು. ಬಟ್ ಇದು ತಗೊಂಡ್ಬಂದಿದೀವಿ, ನೋಡಿ ಸರ್. ಅಂದ್ರೆ ಸರ್, ಈಗ ಅದೇ ಕೇಳ್ಬೇಕು. ಅಂದ್ರೆ ಇದು ಅಂದ್ರೆ ರೆಡಿ ಮಾಡಿ ಸರ್, ಈಗ ಇದು ನಂಗೆ ಅಂದ್ರೆ ರೈಟ್ ಆಗಿ ಇದು ಹಾರಾಡಿರೋದು ವಿಮಾನನ ಇಲ್ಲ ರೆಡಿ ಮಾಡಿರೋ ವಿಮಾನನ? ರೆಡಿ ಮಾಡಿರೋ ವಿಮಾನ ಇದು. ರೆಡಿ ಮಾಡಿರೋದು? ಹೌದು, ರೆಡಿ ಮಾಡಿರೋದು ವಿಮಾನ ಇದು. ಬಟ್ ಇದು ಇಂಜಿನ್ ಇರಲ್ಲ. ಇಂಜಿನ್ ಆಗಿದ್ರೆ ಈಗ ನಾರ್ಮಲ್ ಏನು ಏರೋಪ್ಲೇನ್ ಇರುತ್ತೆ ಅದೇ ಏರೋಪ್ಲೇನ್ ತರ? ಹೌದೌದು. ಓಕೆ, ಅಂದ್ರೆ ಇವಾಗ ಹೇಗ್ ಸರ್, ಇವಾಗ ಓಪನ್ ಮಾಡೋ ಪ್ಲಾನ್ ಗಳಿದಾವೆ ಅಂತ? ಅದೇ ಡಿಸೆಂಬರ್ 24 ಹೇಳಿದ್ದೆ. ಬಟ್ ಮಳೆಯಿಂದ ನಮ್ಗೆ ಆಗಿಲ್ಲ ಸರ್ ಕೆಲಸ ಮಾಡಕ್ಕೆ. ನಮ್ಗೆ ಇದ್ರಲ್ಲಿ ಆಗಿಲ್ಲ. 10 ಡೇಸ್ ನಮ್ದು ಕೆಲಸ ನಿಲ್ಕೊಂಡಿತ್ತು. 10 ಡೇಸ್ ಪೆಂಡಿಂಗ್ ಆಗೈತೆ. ಜನವರಿ ನೋಡ್ತಾ ಇದೀವಿ. ಆಗಸ್ಟ್ ಬೇಗ ಆಗ್ತದೆ. ನಿಮ್ಮ ಚಾನಲ್ ಅಲ್ಲಿ ನಾನು ಫಸ್ಟ್ ನಿಮ್ಗೆ ಕಾಲ್ ಮಾಡಿ ನಿಮ್ಗೆ ಹೇಳ್ತೀನಿ, ಎಲ್ಲಾ ಜನ ನಮ್ ಕರ್ನಾಟಕ ಜನಗಳಿಗೆ ಎಲ್ಲ ಇದು ಬರ್ಲಿ. ಆಮೇಲೆ ಈಗ ಯಾವಾಗ ಸರ್ ಪ್ಲಾನ್, ಅಂದ್ರೆ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು ವರ್ಕ್ ಇದು? ನೀವು ಪ್ಲಾನ್ ಮಾಡಿದ್ದು ಯಾವಾಗ, ಅಂದ್ರೆ ಮೆಟೀರಿಯಲ್ ಬಂದಿದ್ದು ಯಾವಾಗ, ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು ಸರ್? ಪ್ಲಾನ್ ಮಾಡಿದ್ದು ಲಾಸ್ಟ್ ಫೆಬ್ರವರಿಯಲ್ಲಿ ನಾನು ಪ್ಲಾನ್ ಮಾಡಿದೆ. 2000 ಇದೇ ವರ್ಷದಲ್ಲಿ 24 ಅಲ್ಲಿನೇ ಪ್ಲಾನ್ ಮಾಡಿದೆ ನಾನು. ಪ್ಲಾನ್ ಮಾಡ್ಬಿಟ್ಟು ಈ ತರ ಮಾಡೋಣ ಅಂತ ಯೋಚನೆ ಮಾಡಿದೆ. ದೇವ್ರೆಲ್ಲ ಹೆಂಗೋ ಎಲ್ಲ ಬಂತು ನನ್ಗೆ. 10 ತಿಂಗಳಾಯ್ತು ಬರೋದು. ಬಟ್ ಎಲ್ಲ ಒಳ್ಳೆ ಸಪೋರ್ಟ್ ಮಾಡಿದ್ರೆ ಸರ್. ಇದು ಬನಾಟ ನ್ಯಾಷನಲ್ ಪಾರ್ಕ್ ಇಕ್ಕಿರೋದು ನೋಡಿದ್ರೆ, ಇದು ನಾನು ತಗೊಂಬಂದಲ್ಲ, ನನ್ಗೆ ಹೆಂಗ್ ಸಪೋರ್ಟ್ ಮಾಡಿದಾರೆ ಅಂದ್ರೆ ನಮ್ದು ಪೊಲೀಸ್ ಅವರು ಇರ್ಲಿ, ನಮ್ದು
ಯಾವ ಡಿಪಾರ್ಟ್ಮೆಂಟ್ ಇರ್ಲಿ ಎಷ್ಟು ಸಹಾಯ ಮಾಡಿದ್ರೆ ಅಂದ್ರೆ ಅವ್ರದ್ದು ಯಾವಾಗೂ ನಾನು ಮರೆಯಕ್ ಆಗಲ್ಲ. ಅಂದ್ರೆ ಅಷ್ಟು ನಾ ಸಹಾಯ ಮಾಡ್ಬೋದು. ಯಾಕಂದ್ರೆ ಟ್ರಾಫಿಕ್ ಜಾಮ್ ಆಗಿರೋದಿರ್ಲಿ ಏನಾದಿರ್ಲಿ ಎಲ್ಲ ಅವ್ರು ಸಪೋರ್ಟ್ ಮಾಡಿ ನನ್ಗೆ ಇಲ್ಲಿ ತಗೊಂಡ್ ತಲುಪಿಸಿದ್ರು ನನ್ಗೆ. ಅಂದ್ರೆ ಇದು ಎಲ್ಲಿ ಬರುತ್ತೆ ಸರ್ ಲೊಕೇಶನ್ ಇದು? ಸರ್ ಆಕ್ಚುಲಿ ಇದು ನೈಸ್ ರೋಡ್, ಅಂದ್ರೆ ನೈಸ್ ರೋಡ್ ನೀವು ಅಟ್ಯಾಚ್ ಬನಾಟ ರೋಡ್ ನ್ಯಾಷನಲ್ ಪಾರ್ಕ್ ಇಂದ ಸ್ವಲ್ಪ ಮುಂಚೆ AMC ಕಾಲೇಜ್ ಐತೆ ಪಕ್ಕದಲ್ಲೇನೆ, ಆಪೋಸಿಟ್ ಯೂರೋ ಸ್ಕೂಲ್ ಐತೆ. ಅಂದ್ರೆ ಈಗ ಸರ್ ಈಗ ಕೇಳೋದ್ರೆ ಈಗ ರೆಸ್ಟೋರೆಂಟ್ ಓಪನ್ ಮಾಡ್ತಾ ಇದ್ರೆ ತಮ್ಮ ಬ್ಯಾಕ್ ಗ್ರೌಂಡ್ ಏನಾದ್ರು ರೆಸ್ಟೋರೆಂಟ್ ಏನಾದ್ರು ಮುಂಚೆ ಮಾಡಿದ್ರಾ? ಏನಿಲ್ಲ, ಇದೇ ಫಸ್ಟ್ ಟೈಮ್? ಡ್ರೀಮ್ ಐತೆ ಸರ್, ನಮ್ದು ಡ್ರೀಮ್ ಇತ್ತು ಸಣ್ಣ ಹುಡುಗಂದ. ನನ್ನ ಡ್ರೀಮ್ ಒಂದು ರೆಸ್ಟೋರೆಂಟ್, ಒಳ್ಳೆ ರೆಸ್ಟೋರೆಂಟ್ ಓಪನ್ ಮಾಡ್ಬೇಕಂತ ಡ್ರೀಮ್ ಇತ್ತು. ಆಮೇಲೆ ನಾನು ಫುಡಿ ಲವರ್, ನಾಟಿ ಸ್ಟೈಲ್ ಬಹಳ ಇಷ್ಟ ನನ್ಗೆ. ನಾಟಿ ಸ್ಟೈಲ್ ಹುಡುಕ್ತಾ ಇರ್ತೀನಿ. ಅದು ನೋಡ್ಕೊಂಡು ಈ ತರ ಮಾಡ್ತಾರ ಸರ್. ಈಗ ಇನ್ನೊಂದಂದ್ರೆ ಸರ್, ತಮ್ಮ ಬ್ಯಾಕ್ ಗ್ರೌಂಡ್ ಕೇಳ್ಬೇಕಂದ್ರೆ ತಾವು ಎಲ್ಲಿ, ಊರ್ ಯಾವ್ದು ಸರ್? ಇದೆ ಬೆಂಗಳೂರು? ನಮ್ ಪ್ರಾಪರ್ ಬೆಂಗಳೂರೇ, ಪ್ರಾಪರ್ ಬೆಂಗಳೂರು. ಬಟ್ ಏನೈತೆ ಅಂದ್ರೆ SLC ಆಗ್ದಮೇಲೆ ಡಿಸ್ಕಂಟಿನ್ಯೂ ಆಯ್ತು, ಕಾಲೇಜ್ಗೆ ಹೋಗಿಲ್ಲ ನಾನು. ಅದಾದ್ಮೇಲೆ ಅಪ್ಪ ನನ್ಗೆ ತುಮಕೂರು ಕಳ್ಸ್ಬಿಟ್ರು. ತುಮಕೂರಿಗೆ ಸ್ವಂತ ಅವರು ಆಕ್ಚುಲಿ ತುಮಕೂರಿಂದ ಹೊರಡೆ ಒಂದು ಹಳ್ಳಿ ಐತೆ, ಸಿರವಾರ ಅಂತ ಊರು. ಸಿರವಾರ ಅಂತ ನಮ್ಮೂರು. ಆ ಹಳ್ಳಿಯಿಂದ ಬೆಳ್ದಿ ಅಲ್ಲಿಂದ ಆ ಊರವರು ನನ್ಗೆ ಬೆಳೆಸಿ 5 ವರ್ಷ ಅಲ್ಲಿದ್ದೆ. ನಾನು ಹಸುಗಳು ಸಾಕೊಂಡು ಅಲ್ಲಿದ್ದೆ. ನನ್ನ ಕ್ಯಾಟಲ್ದು, ನಂದು ಮಿಲ್ಕ್ ಇಂದ ಬಿಸ್ನೆಸ್. ಫಸ್ಟ್ ನಂದು ಮಿಲ್ಕ್ ಬಿಸ್ನೆಸ್. SLC ಆದ ತಕ್ಷಣ ನಾನು ಮಿಲ್ಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟೆ ನಾನು. SLC ಆಗದಮೇಲೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಮಾಡಿದೆ. ಅವಾಗ ಅಗ್ರಿಕಲ್ಚರ್ಗೆ ಅಷ್ಟು ಸಪೋರ್ಟ್ ಇರ್ಲಿಲ್ಲ. ಇವಾಗ ಎಷ್ಟೈತೆ ಅಗ್ರಿಕಲ್ಚರ್, ಅವಾಗ ಅಷ್ಟು ಇರ್ಲಿಲ್ಲ ನನ್ಗೆ. ಇದಿಲ್ಲ ಅವಾಗ 7 ರೂಪಾಯಿ 8 ರೂಪಾಯಿ 1 ಲೀಟರ್. ಇವತ್ತು 35 ರೂಪಾಯಿ ಏನೋ. ಈಗ ಡೈರಿಗೆ ಡೈರೆಕ್ಟ್ ಹಾಕ್ತಾ ಇದೀವಿ. ನಾನು ಆರೋಗ್ಯ ಅಂತ ನಿಟ್ಟೂರಲ್ಲಿ ಆರೋಗ್ಯ ಅಂತ ಐತೆ ನಮ್ದು ಗುಬ್ಬಿ ರೋಡ್ ಅಲ್ಲಿ. ಅಲ್ಲಿ ನಾನು ಹಾಲ್ ಡೈರೆಕ್ಟ್ ಸಪ್ಲೈ ಮಾಡ್ತಿದ್ದೆ. ನಾನು ಡೈರೆಕ್ಟ್ ನಂದು ಹಾಲ್ ಹೋಗ್ತಾ ಇತ್ತು. ಅವಾಗ ನನ್ಗೆ ಅಷ್ಟು ರೇಟ್ ಇರಲಿಲ್ಲ, ವರ್ಕೌಟ್ ಆಗ್ತಾ ಇರಲಿಲ್ಲ. ಸ್ವಲ್ಪ ಅದರಲ್ಲಿ ಲಾಸ್ ಆಯ್ತು. ಲಾಸ್ ಆಗ್ತಿರಿ ಆ ಕಡೆ ಬಂದೆ. ಬಟ್ ಬಿಸ್ನೆಸ್ ಮೈಂಡೆಡ್ ಅಲ್ಲಿ ಇದ್ದೆ ನಾನು. ಏನೊಂದು ಬಿಸ್ನೆಸ್ ಮಾಡ್ಲೇಬೇಕು, ಏನದೊಂದು ಬಿಸ್ನೆಸ್ ಮಾಡ್ಬೇಕಂತ. ಸ್ವಲ್ಪ ಬೇಗನೆ ತೀರೋಗ್ಬಿಟ್ರು ನಮ್ಮ ಅಮ್ಮ ಅಪ್ಪ ಇದಾರಲ್ಲ. ಅವಾಗ ನಾನು 5th ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಮ ಅಮ್ಮ ತೀರೋಗ್ಬಿಟ್ರು. 5th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ, ಅವಾಗ ಅಮ್ಮ ತೀರೋಗ್ಬಿಟ್ರು. ಆಮೇಲೆ 5th ಸ್ಟ್ಯಾಂಡರ್ಡ್ ಅಮ್ಮ ತೀರೋಗ್ದಮೇಲೆ ನಾನು ಎಜುಕೇಶನ್ ಅಲ್ಲಿ ಹೋಗಿಲ್ಲ ಜಾಸ್ತಿ. ಯಾಕಂದ್ರೆ ಅವ್ರು ಜಾಸ್ತಿ ಪ್ರೆಷರ್ ಮಾಡ್ತಿದ್ರು. ಅಮ್ಮ ಓದಪ್ಪ ಅಂತ. ಚೆನ್ನಾಗಿ ಓದ್ತಿದ್ದೆ ಸರ್ ನಾನು, ತುಂಬಾ ಚೆನ್ನಾಗಿತ್ತೆ ಎಜುಕೇಶನ್ ಅಲ್ಲಿ. ಆಫ್ಟರ್ 5th ಸ್ಟ್ಯಾಂಡರ್ಡ್ ನಾನು ಓದೇ ಇಲ್ಲ. SLC ಹಂಗೆ ತಳ್ಕೊಂಡು ಈ ಕಡೆ ಬಂದೆ. ಅಪ್ಪನು KB ಇನ್ಸ್ಪೆಕ್ಟರ್. KBಲಿ ನಾವು ಗೌರ್ಮೆಂಟ್, ನಮ್ಮ ಅಪ್ಪ ಗೌರ್ಮೆಂಟ್ ಇದ್ರಲ್ಲಿ ಇರೋದು. ಈಗ ಅದಾದ್ಮೇಲೆ ಏನ್ ಮಾಡಿದ್ರಿ ಸರ್? ಈಗ ಹಸುಗಳೆಲ್ಲ ಆಯ್ತಾ, ನೆಕ್ಸ್ಟ್ ಏನ್ ಮಾಡಿದ್ರಿ? ಹಸುಗಳು ಆಯ್ತು. ಹಸುಗಳು ಆದ್ಮೇಲೆ 5 years ಅಲ್ಲೇ ಜರ್ನಿ ನಂದು ಅಲ್ಲೇ ಮುಗೀತು. ಅಲ್ಲಿಂದ ಊರಿಂದ ಬಂದೆ. ಬಟ್ ಊರಲ್ಲಿ ಏನೈತೆ ಅಂದ್ರೆ ಗೊತ್ತಾ ಸರ್, ಒಬ್ಬೊಬ್ರು ನನ್ಗೆ ಒಂದು ಆಟ ಹೇಳ್ಕೊಟ್ರು. ಅಂದ್ರೆ ಹೆಂಗೆ ಬಿಸ್ನೆಸ್ ಮಾಡ್ಬೇಕು, ಜೀವನ ಹೆಂಗ್ ಮಾಡ್ಬೇಕು. ನೀನು ಒಂದು ಹಳ್ಳಿಯಿಂದ ಪೇಟೆಯಿಂದ ಹಳ್ಳಿ ಹೋಗಿ ನಾನ್ ಜೀವನ ಮಾಡ್ದೆ. ನಾನು ಹುಟ್ಟು ಬೆಳ್ದಿರೋದೆಲ್ಲ ಬೆಂಗಳೂರೇ, ಓದಿರೋದೆಲ್ಲ ಬೆಂಗಳೂರೇ. ಬಟ್ ಅಲ್ಲಿ ಹೋಗ್ಬಿಟ್ಟು ನಾನು ಕಲ್ತ್ಕೊಂಡೆ ಜೀವನ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು. 1 ರೂಪಾಯಿದು ನನ್ನ ಲೆಕ್ಕಾಚಾರ ಇತ್ತು. ಖುದ್ದಾಗಿ ನಾನೇ ಅಗ್ರಿಕಲ್ಚರ್ ಮಾಡ್ತಾ ಇದ್ದೆ. ನಂದೇ ಸ್ವಂತ ಟೊಮಾಟೊ, ನಂದೇ ಸ್ವಂತ ನಂದು ಎಲ್ಲ ನಾನೇ ಎಲ್ಲ ರೈತರು. ಹೌದೌದೌದು. ಒಂದೇ ರಾಗಿ ಬೆಳೆದಿ ನಾನೇ ರಾಗಿ ಬೆಳೆಸಿ ನಾನೇ ರಾಗಿ ಮುದ್ದೆ ಮಾಡಿ ನಾವ್ ತಿಂತಿದ್ ನಾವು. ಆಮೇಲೆ SLC ಆಗ್ದಮೇಲೆ ಹಸುಗಳದಾಯ್ತು. ಆದ ತಕ್ಷಣ ಅಪ್ಪ ತೀರೋಗ್ಬಿಟ್ರು. ಬಟ್ ಆಮೇಲೆ ಪೂರ್ತಿ ಮೈಂಡ್ ಫ್ಲಾಟ್ ಆಯ್ತು. ಅಪ್ಪನೋ ಇಲ್ಲ, ಅಮ್ಮನೋ ಇಲ್ಲ, ಏನಾದ್ರು ಒಂದ್ ಮಾಡ್ಲೇಬೇಕು ಅಂತ. ಬಂಡವಾಳ ಏನಿರ್ಲಿಲ್ಲ. 5 ರೂಪಾಯಿಂದ ಸ್ಟಾರ್ಟ್ ಮಾಡಿದೆ ಸರ್ ನನ್ನ ಜರ್ನಿ. 5 ರೂಪೀಸ್ ನನ್ನ ಜರ್ನಿ. ಅದೇ ಗ್ರಾನೈಟ್ ಬಿಸ್ನೆಸ್ ಅಲ್ಲಿ ಬಂದೆ. ಹಂಗ ಅಂತ ಹೇಳ್ಬಿಟ್ಟು ನಾನು ಗ್ರಾನೈಟ್ ಲೈನ್ ಅಲ್ಲಿ ಬಂದೆ. ಗ್ರಾನೈಟ್ ಲೈನ್ ಅಲ್ಲಿ ಬಂದ್ಬಿಟ್ಟು ತಿರ್ಗಾ ಅಲ್ಲಿಂದ ನನ್ ಜರ್ನಿ ಸ್ಟಾರ್ಟ್ ಆಯ್ತು. ಗ್ರಾನೈಟ್ ಮಾಡಿದೆ, ಅದು ಲಾಸ್ ಆಯ್ತು. ಆಂಧ್ರದಲ್ಲಿ ಕದ್ರಿಯಲ್ಲಿ ಮಾಡಿದೆ, ನಮ್ದು ದಾವಸ್ಪೇಟೆಯಲ್ಲಿ ಮಾಡಿದೆ, ಕರ್ನಾಟಕದ ಲಾಸ್ ಎಲ್ಲ ನನ್ಗೆ ಎಲ್ಲ ಕಡೆಯಿಂದ ಸ್ವಲ್ಪ ಲಾಸ್ ಆಯ್ತು. ಆಮೇಲೆ ಅದನ್ನು ಸ್ವಲ್ಪ ಸಿಕ್ತು ನಂದು, ಹೆಂಗೆ ಗ್ರಾನೈಟ್ ಹೆಂಗ್ ಮಾಡ್ಬೇಕಂತ ಲಾಸ್ಟ್ ಎಕ್ಸ್ಪೀರಿಯನ್ಸ್ ಸಿಕ್ತು ನನ್ಗೆ. ಆಮೇಲೆ ಟ್ರಕ್ ತಗೊಂಡೆ ಸರ್. ನಂದು ಟ್ರಕ್ ನನ್ನ ಈಗ ಆಕ್ಚುಲಿ ನನ್ನ ಬಿಸ್ನೆಸ್ ಈಗ ಟ್ರಕ್ ಇಂದು, ಈ ಟ್ರಕ್ ಬಿಸ್ನೆಸ್ ಇರೋದು. ಅದೇ ಗ್ರಾನೈಟ್ ಟ್ರಾನ್ಸ್ಪೋರ್ಟ್ ಮಾಡಿದೆ ಟ್ರಕ್ ನಂದು. ಹೌದೌದು. ಆ ಟ್ರಕ್ ಬಿಸ್ನೆಸ್. ತಿರ್ಗಾ ಆ ಟ್ರಕ್ ತಗೊಂಡೆ. ಆ ಟ್ರಕ್ ಇಂದ ಇವತ್ತು 1 ಟ್ರಕ್ ಇಂದ ನಾನು 15 ಟ್ರಕ್ ಆಯ್ತು. 15 ಟ್ರಕ್ ಐತೆ. ತಿಳ್ಕೊಬೇಕು ಸರ್, ಈ ತರ ಒಂದು 0 ಇಂದ ಬಂದು ಅಂದ್ರೆ ನೋಡಿ ಇವಾಗ 5 ರೂಪಾಯಿಂದ. ಬಟ್ ಅಂದ್ರೆ ಪ್ರತಿಯೊಂದು ಸ್ಟೇಜ್ ಅಲ್ಲೂ ಅವ್ರದೇ ಆದ ಕಷ್ಟಗಳನ್ನ ಅನುಭವಿಸಿ ಬಂದಿರ್ತಾರೆ. ಬಟ್ ಎಲ್ಲಾ ಸಹಾಯ ಮಾಡುದು ಸರ್. ಇಲ್ಲ ಅಪ್ಪ ಅಮ್ಮ ಹೋಗ್ದಮೇಲೆ ನಮ್ಮ ಅಣ್ಣ ಕೈಗೆ ಬಿಟ್ಟಿಲ್ಲ, ನಮ್ಮ ಅತ್ತೆ ಕೈ ಬಿಟ್ಟಿಲ್ಲ. ಅವ್ರು ನನ್ಗೆಲ್ಲ ಸಹಾಯ ಮಾಡೋದು. ನನ್ನ ಫ್ರೆಂಡ್ಸ್ ಎಲ್ಲ ಕೈ ಬಿಟ್ಟಿಲ್ಲ. ನನ್ಗೆ ಅಪ್ರೋಚ್ ಮಾಡ್ತಿದ್ದೆ, ಏನಾದ್ರು ಮಾಡಪ್ಪ ನೀನ್ ಚೆನ್ನಾಗಿ ಮಾಡೇ ಮಾಡ್ತೀಯ. ಲಾಸ್ಟ್ ಅಲ್ಲಿ ನನ್ನ ಮದ್ವೆ ಆಗ್ದೆ. ಅಲ್ಲಿಂದ ಟರ್ನಿಂಗ್ ಪಾಯಿಂಟ್ ಐತೆ ನಂದು.